ಬಾಡಿ ಲ್ಯಾಂಗ್ವೇಜ್ ಟ್ರೈನಿಂಗ್ 4 ಹತ್ರ ಹೋಗ್ಬೇಕು. ಹೌದಾ? ಒಂದು ಭಾಳ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು, ಈ 4 ಸೀರೀಸಲ್ಲಿ ಹುಟ್ಟಿರೋರಿಗೆ ಒಂದೇನು ಅಂದರೆ, ಅವ್ರಿಗೆ ಸಬ್ಜೆಕ್ಟ್ ಇಂಟ್ರೆಸ್ಟ್ ಆದರೆ ಫುಲ್ಲು ಡೀಪಾಗಿ ಹೊಟ್ಟೋಗ್ತಾರೆ ಅದರೊಳಗೆ. ಇಂಟ್ರೆಸ್ಟ್ ಆಗಿಲ್ವಾ, ನೀವು ಕೋಟಿ ಕೊಟ್ಟರು ಆ ಸಬ್ಜೆಕ್ಟ್ ಕಲಿಯಲ್ಲ. ನೀವು ಆಸ್ಕ್ ಎನಿಥಿಂಗ್, ಕೋಟಿ ಕೊಟ್ಟರು ಆ ಸಬ್ಜೆಕ್ಟ್ಗೆ ಹೋಗೋದೇ ಇಲ್ಲ ಈ 4 ಇರೋರು. ಆಮೇಲೆ ಅವರು ಅನ್ನೆಸೆಸರಿ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಸತಿ ಇನ್ವಾಲ್ವ್ ಆದರೆ ಅದನ್ನು ಫುಲ್ ಫ್ಲೆಜ್ಜಾಗಿ ಕಂಪ್ಲೀಟ್ ಮಾಡ್ತಾರೆ. ಇನ್ನೊಂದು 4 ಎಲ್ಲ ನಂಬರ್ಗಿನ ಉಸ್ತುವಾರಿ ಅಂತ ಕರೀತಾರೆ. ಅಡ್ಮಿನಿಸ್ಟ್ರೇಷನ್ ಬೆಸ್ಟಾಗಿ ನಿಭಾಯಿಸೋದೇ 4 ಥರ ಇನ್ನೊಬ್ಬರು ನಿಭಾಯಿಸಲ್ಲ. ಆದರೆ 4ಗೆ ಏನು ಅಂತಂದರೆ, ಅವ್ರಿಗೆ ಅದನ್ನು ಅಥಾರಿಟಿನ ಹ್ಯಾಂಡ್ ಓವರ್ ಮಾಡಬೇಕು. ಹ್ಯಾಂಡ್ ಓವರ್ ಮಾಡಿಲ್ಲ ಅಂದರೆ, ನನಗೆ ಹೇಳಿಲ್ಲ ನಾನು ಸುಮ್ಮನೆ ಇರ್ತೀನಿ. ಕೊಟ್ಟರೆ ಎಲ್ಲ ಜವಾಬ್ದಾರಿ ಮುಗಿಸ್ತಾರೆ, ಕೊಟ್ಟಿಲ್ಲ ಸುಮ್ಮನೆ ಇರ್ತಾರೆ. ಅಂದರೆ ಅವರು ಸೆಲ್ಫ್ ಇನಿಷಿಯೇಟಿವ್ ಥರ ಅಲ್ಲ. ಈ 2 ಬಂದ್ಬಿಟ್ಟು ಸೆಲ್ಫ್ ಇನಿಷಿಯೇಟಿವ್, 4 ಸೆಲ್ಫ್ ಇನಿಷಿಯೇಟಿವ್ ಅಲ್ಲ. ನನಗೆ ಹೇಳ್ದೆ ನೀನು, ನನಗೆ ಹೇಳಿದ್ರೆ ಎಲ್ಲ ನೋಡ್ಕೋತಾ ಇದ್ದೆ, ನೀನು ನನಗೆ ಹೇಳಬೇಕು ಇಂತಿಂಥ ಕೆಲಸ ಅಂತ ಹೇಳು. ಏನು ಒಂದು ಚೂರು ಒಂದು ಬ್ಲ್ಯಾಕ್ ಮಾರ್ಕ್ ಬರ್ದಂಗೆ ನೋಡ್ಕೊಳ್ಳೋರು 4. ಸೊ ಈ 4 2026 ಅದ್ಭುತ ರೀ ನಿಮಗೆ, ಎಕ್ಸಲೆಂಟು. ಯಾಕಂದರೆ 1 ಜೊತೆ ವೈಬ್ರೇಟ್ ಆಗುತ್ತೆ, 1 and 4. 2026 ವಿಲ್ ಬಿ ರಿಮಾರ್ಕಬಲ್ಲಿ ಇಯರ್ ಆಗುತ್ತೆ. ಆಲ್ ಮಂತ್ಸ್ ಆರ್ ಆಲ್ಮೋಸ್ಟ್ ಗುಡ್, ಎಕ್ಸೆಪ್ಟ್ ಆಗಸ್ಟಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಅದು ನೆಗೆಟಿವ್ ಸೈಡ್ ಆಫ್ ದಿ ಮಂತ್ ಬಂದಿರೋದ್ರಿಂದ ಸ್ವಲ್ಪ ಆಗಸ್ಟಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು.